ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಜೇಸ್ ಫ್ಯಾಮಿಲಿ ಕಿಚನ್. ನಮ್ಮ ವ್ಯೂವರ್ಸ್ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡಿರೋದ್ರಿಂದ ಇವತ್ತು ನಮ್ಮ ಜೇಸ್ ಫ್ಯಾಮಿಲಿ ಕಿಚನಲ್ಲಿ ಆಂಧ್ರ ಪುನುಗುಲು ಸ್ಪೆಷಲ್ ಸ್ನ್ಯಾಕ್ಸ್ನ ಮಾಡಿದ್ದೀವಿ. ಮಾಡೋದಕ್ಕೆ ತುಂಬ ಸುಲಭ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನೋವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಟೀ ಕುಡಿಯೋ ಟೈಮಲ್ಲಿ ಇದೊಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಒನ್ ಟೈಮ್ ಸ್ನ್ಯಾಕ್ಸ್ ಆಗಿ ಇದನ್ನ ಬಾಕ್ಸಲ್ಲಿ ನೀವು ಕೊಡ್ಬೋದು. ಹಾಗೆ ಅನ್ನ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಕೂಡ ಈ ಒಂದು ಆಂಧ್ರ ಸ್ಟೈಲ್ ಸ್ಪೆಷಲ್ ಸ್ನ್ಯಾಕ್ಸ್ ಪುನುಗುಲ ನೀವು ಇಷ್ಟಪಟ್ಟು ತಿನ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಈ ಒಂದು ಸ್ನ್ಯಾಕ್ಸ್ನ ಮಾಡಿಕೊಡಿ. ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಸವಿತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರುವಂತಹ ದೋಸೆ ಅಥವಾ ಇಡ್ಲಿ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ನೀವು ಸೇರಿಸ್ಕೋಬೇಕು. ಈ ಒಂದು ಸ್ಪೆಷಲ್ ಡಿಶ್ಗೆ ಈರುಳ್ಳಿ ತುಂಬ ಮುಖ್ಯ. ಹಾಗಾಗಿ ಈರುಳ್ಳಿನ ಜಾಸ್ತಿ ಕ್ವಾಂಟಿಟಿಯಾಗಿ ತೊಗೊಳ್ಳಿ. ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಪುನುಗುಲಿಗೆ ಈರುಳ್ಳಿ ಡಬಲ್ ಟೇಸ್ಟ್ ಕೊಡೋದ್ರಲ್ಲಂತೂ ಡೌಟೇ ಇಲ್ಲ. ಇದರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಟೇಸ್ಟ್ಗೋಸ್ಕರ ನಾವಿಲ್ಲಿ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀವಿ. ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ. ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೇಕು. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ತೊಗೊಳ್ಳಿ. ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಬಾಯಿಗೆ ಸಿಕ್ಕಿದಾಗ ಖಾರ ಜಾಸ್ತಿ ಆಗುತ್ತೆ. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ತುರಿದಿಟ್ಕೊಂಡಿರೋಂತಹ ಶುಂಠಿ, ಓಂಕಾಳನ್ನ ಸೇರಿಸ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಓಂಕಾಳನ್ನ ತೊಗೊಂಡಿದ್ದೀವಿ. ಇದು ಆಪ್ಷನಲ್ಲು. ಇಲ್ಲಿ ಪುನುಗುಲು ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಿದ್ವಿ. ಕೆಲವೊಬ್ಬರು ಬೇಯಿಸಿರುವಂತಹ ಆಲೂಗಡ್ಡೆನ ತೊಗೊಳ್ತಾರೆ, ಹಾಗೆ ಸಣ್ಣದಾಗಿರುವಂತಹ ರವೆನ ತೊಗೊಳ್ತಾರೆ. ಅದು ನಿಮ್ಮ ಇಷ್ಟ. ಬಟ್ ಇಲ್ಲಿ ನಾವು ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಒಳ್ಳೆ ರುಚಿಕರವಾದಂತಹ ಆಂಧ್ರ ಸ್ಟೈಲ್ ಪುನುಗುಲನ್ನ ಮಾಡಿ ತೋರಿಸ್ತಿದ್ದೀವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಮಾಡಲೇಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡ್ಮೇಲೆ ನಿಧಾನವಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿಗೆ ತಕ್ಕನಂಗೆ ನೀವು ನೀರನ್ನ ಸೇರಿಸ್ಕೊಳ್ಳಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಯಾಕಂತೇಳಿ ತುಂಬ ಗಟ್ಟಿ ಇದ್ದರೆ ನೀವು ಎಣ್ಣೆಯಲ್ಲಿ ಕರಿಬೇಕಾದರೆ ಕ್ರಿಸ್ಪಿನೆಸ್ಸು ಸಾಫ್ಟು ಬರೋದಿಲ್ಲ. ಕನ್ಸಿಸ್ಟೆನ್ಸಿಗೆ ತಕ್ಕನಂಗೆ ನೀರನ್ನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದಾದ ಮೇಲೆ ಚಿಕ್ಕದಾಗಿ ಸಣ್ಣ ಉರಿಯಲ್ಲಿ ಪುನುಗುಲನ್ನ ನೀವು ಹಾಕ್ಕೊಂಡು ಕರಿಬೇಕು. ಎಣ್ಣೆ ಆದಷ್ಟು ಚೆನ್ನಾಗಿ ಕಾದಿರಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ತುಂಬ ಡೀಪಾಗಿ ಕರಿಬಾರ್ದು ಅಥವಾ ಹಸಿ ಬಿಸಿಯಾಗೂ ಕೂಡ ಕರಿಬಾರ್ದು. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ಕಂದು ಬಣ್ಣ ಬರೋ ತನಕ ನೀವು ಕರಿಬೇಕು. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂತಹ ಪುನುಗುಲುಗಳನ್ನ ಸ್ಟೀಲ್ ಪ್ಲೇಟಲ್ಲಿ ಹಾಕಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಪ್ಲೇಟ್ ಮೇಲೆ ಹಾಕಬೇಡಿ. ಬಿಸಿ ಆರಿದ ಮೇಲೆ ಸರ್ವಿಂಗ್ ಪ್ಲೇಟ್ಗೆ ನೀವು ಇದನ್ನ ಶಿಫ್ಟ್ ಮಾಡ್ಕೋಬೋದು. ವಿಡಿಯೋದಲ್ಲಿ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ಕ್ರಿಸ್ಪಿಯಾಗಿ ಕೂಡ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಒನ್ ಟೈಮ್ ಆದರೂ ಇದನ್ನ ಸ್ನ್ಯಾಕ್ಸ್ನ ಮಾಡಿಕೊಡಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು.